ಅದೊಂದು ಪುಟ್ಟ ಹಳ್ಳಿ. ಸುತ್ತಮುತ್ತ ಬೆಟ್ಟ ಗುಡ್ಡ ತೊರೆ, ನಿಸರ್ಗದ ಮಧ್ಯೆ ಇರೋ ಹಳ್ಳಿ. ಶಾಲೆಗೋ ಕಾಲೇಜ್ಗೋ ಹೋಗ್ಬೇಕಂದ್ರೆ ಅಲ್ಲಿಂದ 3 ಕಿಲೋಮೀಟರ್ ಇರುವ ಚಿಕ್ಕ ಪೇಟೆಗೆ ಬರಬೇಕು. ಈಗ ಈ ಹುಡುಗರ ಕಥೆ ಕೇಳಿ. ಅದೇನು ಶೇಖರ್ ಸರ್ ಹಂಗಾಡ್ತಾರೆ? ಇವನ ಹೆಸರು ವಿನಯ. ಹೆಸರಿಗೆ ಮಾತ್ರ ವಿನಯ, ತಲೆ ತುಂಬಾ ದುರಾಲೋಚನೆ. ಪೇಟೆಯಲ್ಲಿರೋ ಕಾಲೇಜಲ್ಲಿ 2nd PU ಓದ್ತಿದ್ದಾನೆ. ಆ ಯಪ್ಪನ್ ಕ್ಲಾಸ್ ಅಂತೂ ನನಗೆ 1% ಅರ್ಥ ಆಗಲ್ಲ. ಇವನು ವಿಕ್ರಾಂತ್. ವಿನಯ್ ಮತ್ತು ಇವನು ಕ್ಲಾಸ್ಮೇಟ್ಸ್. ಪ್ರಳಯಾಂತಕ. ಆ ಫಿಸಿಕ್ಸ್ ಕ್ಲಾಸ್ ಅಂತೂ ಲೆಕ್ಚರ್ ಥರ ಇರುತ್ತೆ. ಈ ಹುಡುಗಿ ಹೆಸರು ಶೀತಲ್. ಇದೇ ಕಾಲೇಜಲ್ಲಿ 1st PU ಓದ್ತಾ ಇದ್ದಾಳೆ. ಯಾವಾಗಲೂ ಹುಡುಗರ ಗುಂಪಲ್ಲೇ ಇದ್ದು ಒಂಥರ ಟಾಮ್ ಬಾಯ್ ಥರ ಬೆಳೆದಿದ್ದಾಳೆ. ಈ ಗುಂಪಿನ ಲೇಡಿ ರ್ಯಾಂಬೋ. ಹೌದು. ಇವನು ವಿಷ್ಣು, ವಿಕ್ರಾಂತ್ನ ತಮ್ಮ. 2nd ಸ್ಟ್ಯಾಂಡರ್ಡ್ನಲ್ಲಿ ಓದ್ತಾ ಇರೋ ಹುಡುಗ. ವಿಕ್ರಾಂತ್ನ ಕಾಲೇಜ್ ಪಕ್ಕದಲ್ಲೇ ಇರೋ ಪಬ್ಲಿಕ್ ಸ್ಕೂಲ್ನಲ್ಲಿ ಓದ್ತಾ ಇರೋದ್ರಿಂದ ಯಾವಾಗಲೂ ಅಣ್ಣನ ಜೊತೆಲೇ ಹೋಗಿ ಬಂದು ಮಾಡ್ತಾನೆ. ಸದಾ ಅಣ್ಣಂಗೆ ಅಂಟಿಕೊಂಡಿರೋದ್ರಿಂದ ವಿಕ್ರಾಂತ್ನ ಗೆಳೆಯರೆಲ್ಲ ಇವನಿಗೂ ಗೆಳೆಯರೇ. ಏ ವಿಷ್ಣು, ಫಸ್ಟ್ ಆಫ್ ಆಲ್ ನಮ್ಮ ಕ್ಲಾಸ್ ಅಲ್ಲ, ನಿಂಗೆ ಹೆಂಗೋ ಗೊತ್ತು? ಅವ್ರ ಕ್ಲಾಸಲ್ಲಿ ನಿದ್ರೆ ಬರ್ತಿತ್ತು, ಅದಕ್ಕೆ ಅವ್ರು ಡ್ರಾಯಿಂಗ್ ಮಾಡಿದ್ದೀನಿ ನೋಡ್ರು. ಇವನು ಪ್ರಜ್ವಲ್. 1st PU ಓದ್ತಾ ಇದ್ದಾನೆ. ನೋಡೋಕೆ ಸಣ್ಣಕ್ಕಿದ್ರು ಮಹಾಪ್ರಚಂಡ. ನೋಡ್ರು, ನಾನು ನಿಮಗೆ ಬರೀ ಪಾತ್ರ ಪರಿಚಯ ಮಾಡಿಕೊಟ್ಟೆ. ಹಾಗಾದರೆ ಕತೆ ಏನು? ನೀವೇ ನೋಡಿ, ಎಂಜಾಯ್ ಮಾಡಿ. ಅಲ್ಲೋಡು, ಏನದು? ಇದ್ಯಾವುದೋ ಹಳೆ ಕಾಲದ ಮ್ಯಾಪ್ ಇದ್ದಂಗಿದೆ. ತೋರ್ಸು. ಇದ್ಯಾವ ಭಾಷೆನೇ ಇದು? ತೆಲುಗು ಭಾಷೆನಾ? ನಂಗೆ ಸ್ವಲ್ಪ ಓದಕ್ ಬರತ್ತೆ, ಕೊಡಿ. ವಿರಾಜ ನಗರ ನಿಧಿ ಹುಡುಕಾಟ. ಅಲ್ಲಿ ಕೆಳಗೇನೋ ಬರ್ದಿದಾರಲ್ಲ, ಓದೊಂದ್ಸಲ. ನಂಗೆ ಬರದೆ ಸ್ವಲ್ಪ ತೆಲುಗು, ಇದೆಲ್ಲ ಓದಕ್ ಬರಲ್ಲ. ಆಯ್ತು ಬಿಟ್ಟ. ವಿರಾಜನಗರ ನಿಧಿ ಅಂದ್ರೆ ಟ್ರೆಷರ್ ಅಲ್ವಾ? ಹುಡುಕಾಟ ಅಂದ್ರೆ ಟ್ರೆಷರ್ ಹಂಟಿಂಗ್. ಹಾಗಾದ್ರೆ ನಾಳೆ ನಾವಲ್ಲಿ ಹೋಗೋಣ. ನಾಗನ್ ಕಟ್ಟೆನ ಇಲ್ಲೇ ಎಲ್ಲೋ ಹತ್ರ ನೋಡ್ದಂಗಿದೆ. ಹೌದು ಅಕ್ರ ಮಾಡಕ್ ಮಾಡಿರ್ಬೋದು, ರಿಸ್ಕ್ ಬೇಡ. ಸುಮ್ನಿರೆ, ನಾಳೆ ಬೆಳಿಗ್ಗೆ 7 ಗಂಟೆ ಬನ್ನಿ, ಎಲ್ರೂ ಹೋಗೋಣ. ಎಸ್ ಹೇಳೆ. ಎಸ್. ವೆರಿ ಗುಡ್ ಮಾರ್ನಿಂಗ್. ಪ್ರಜ್ವಲ್ ಏನೋ ಕಾಣ್ತಾನೆ ಇಲ್ಲ. ಓ, ಅಲ್ಲಿ ಬಂದ ನೋಡು. ಯಾಕೋ ಇಷ್ಟು ಲೇಟು? ಎಲ್ಲ ಬಿಟ್ಟಾಕ್ಬಿಡು. ಈಗ ಏನು? ಈಗ ಫಸ್ಟು 1 ನಿಮಿಷ ನೋಡ್ತೀನಿ. ನಾಗನಕಟ್ಟೆ. ನಾಗನಕಟ್ಟೆಯಲ್ಲಿ ಅಲ್ಲಿ ನೋಡಿ. ಅಂತೂ ಫಸ್ಟ್ ಲೊಕೇಶನ್ ರೀಚ್ ಆದ್ವಿ. ಐ ಥಿಂಕ್ ಸೊ. ಈಗ ನೆಕ್ಸ್ಟ್ ಗದ್ದೆನೇ ಇರ್ಬೇಕಲ್ವಾ? ಇನ್ನು ಎಷ್ಟು ದೂರ ಇದೆ? ಈಗೇನ್ ಸುಮಾರು 5-6 ಕಿಲೋಮೀಟರ್ ಇರ್ಬೋದೇನು. ಇಷ್ಟೇ ದೂರ ಇದೆ. 5 ಮಿನಿಟ್ ಹೆಂಗೆ? ಅಯ್ಯೋ ಪೆದ್ದ, ಅದು 5 ಮಿನಿಟ್ ಅಲ್ಲ, 5 ಕಿಲೋಮೀಟರ್. ಓಕೆ, ಇಲ್ಲಿಂದ ಹೋಗೋ ಮುಂಚೆ ಒಂದು ಸೆಲ್ಫಿ ತಗೊಳ್ಳೋಣ. ಹೌದು, ಈ ದುಡ್ಡೆಲ್ಲ ಬಂದಮೇಲೆ ನಾವೇನು ಮಾಡೋಣ? ಈ ಟ್ರೆಷರಲ್ಲಿ ಸುಮಾರು 5 ಕೋಟಿ ಇರ್ಬೋದಾ? ನಂಗೇನಾದ್ರೂ ಹಣ ಸಿಕ್ಬಿಟ್ರೆ ಬ್ಯಾಂಕಾಕ್ ಹೋಗಿ ಹುಡುಗಿಯರ ಮಧ್ಯೆ ಫುಲ್ ಜಾಲಿ. ನಾನು ನಮ್ಮ ಅಮ್ಮಂಗೆ ಆಪರೇಷನ್ ಮಾಡ್ಸೋಕ್ಕಿದೆ, ಸೊ ಸ್ವಲ್ಪ ದುಡ್ಡು ಅದಕ್ಕೆ ಯೂಸ್ ಮಾಡ್ಕೋತೀನಿ.
ಇನ್ನು ಮಿಕ್ಕಿದ್ದು ನಾನೇ ಯೂಸ್ ಮಾಡ್ಕೋತೀನಿ. ಮತ್ತು ನಿಂದು ವಿನಯ್? ಹೇಳಲ್ಲ, ಟಾಪ್ ಸೀಕ್ರೆಟ್. ಇನ್ನು ನೆಕ್ಸ್ಟು ಬೆಟ್ಟ ಅಲ್ವಾ? ಹಾಂ ಹೌದು. ಸೊ ನಾವಿನ್ನು ಟೈಮ್ ವೇಸ್ಟ್ ಮಾಡೋದು ಬೇಡ, ಲೆಟ್ಸ್ ಗೋ. ವಿಷ್ಣು, ನೀನೇನಕ್ಕೆ ಚಡ್ಡಿ ಚೇಂಜ್ ಮಾಡಿದೆ? ಒದ್ದೆ ಆಯ್ತು. ಇದೇ ಬೆಟ್ಟ ಅಲ್ವಾ? ಒಂದು ನಿಮಿಷ ಚೆಕ್ ಮಾಡ್ತೀನಿ ಇರು. ಹೌದು, ಇದೇ ಬೆಟ್ಟ. ಐ ಥಿಂಕ್ ಸೊ. ಈಗ ನಮಗೆ ಸೆಕೆಂಡ್ ಪಾರ್ಟ್ ಆಫ್ ದ ಮ್ಯಾಪ್ ಸಿಗುತ್ತೆ. ಲೆಟ್ಸ್ ಫೈಂಡ್ ಇಟ್. ವಿನಯ್ ಮತ್ತು ಶೀತಲ್ ನೀವು ಆ ಕಡೆ ಹೋಗಿ, ಪ್ರಜ್ಜು ನೀನು ಆ ಸೈಡ್ ಹೋಗು, ನಾನು ವಿಷ್ಣು ಈ ಸೈಡ್ ಹೋಗ್ತೀವಿ. ಓಕೆನಾ? ಆಮೇಲೆ ಸಿಕ್ಕಿದ್ಮೇಲೆ ಮತ್ತೆ ಬರೋಣ. ಬಾಯ್. ಮ್ಯಾಪ್ ಸಿಕ್ತು, ಮ್ಯಾಪ್ ಸಿಕ್ತು, ಮ್ಯಾಪ್ ಸಿಕ್ತು, ಮ್ಯಾಪ್ ಸಿಕ್ತು. ಬೇಗ ಬಂದು ಮ್ಯಾಪ್ ಸಿಕ್ತಾ? ಮ್ಯಾಪ್ ಸಿಕ್ತಾ? ಓ, ಒಬ್ಬ ಮ್ಯಾಪ್ ಸಿಕ್ತು. ಓಕೆ ಓಕೆ, ಬನ್ನಿ ನೆಕ್ಸ್ಟ್ ಮಾಡ್ಕೋಣ. ಬನ್ನಿ. ನಿಲ್ಲಿ ನಿಲ್ಲಿ, ಈಗ ಕತ್ಲೆ ಆಗಿದೆ. ಟೆಂಟ್ ಕಟ್ಟೋಣ, ನಾಳೆ ಬೆಳಗ್ಗೆ ಹೋಗೋಣ. ಏನಂತೀರಾ? ಓಕೆ ಓಕೆ, ಬನ್ನಿ ಟೆಂಟ್ ಕಟ್. ಓಕೆ. ವೆದರ್ ಎಷ್ಟು ಕೂಲಾಗಿದೆ ಅಲ್ವಾ? ಹೌದು, ಈಗ ಇಲ್ಲಿ ಸುಮ್ಮನೆ ಸುತ್ತಾಡ್ತಾ ಇರೋಣ ಬಾ. ಹೌದು, ನೀನಾಗ ದುಡ್ಡು ಬಂದ್ಮೇಲೆ ಏನು ಮಾಡ್ತೀಯ ಅಂತ ಹೇಳೇ ಇಲ್ಲ. ನಾನು ಒಂದು ದೊಡ್ಡ ಬಂಗ್ಲೆ ಮತ್ತೆ ಕಾರ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಅಷ್ಟು ದೊಡ್ಡ ಕನಸು ಅಷ್ಟು ಕಡಿಮೆ ದುಡ್ಡಲ್ಲ, ಚಾನ್ಸೇ ಇಲ್ಲ. ಆ ಶೇರಲ್ಲಿ ನಿಂಗೊಂದು ಸುಮಾರು 1 ಕೋಟಿ ಬರ್ಬೋದೇನೋ, ಅದರಲ್ಲೇನು ತಗೊಳಕ್ಕಾಗತ್ತೆ? ಯಾಕಂಗೆ ಹೇಳ್ತಿದ್ಯಾ? ತಗೋಬೋದಲ್ವಾ? ನೋ ವೇ, ಚಾನ್ಸೇ ಇಲ್ಲ. ಈ ಜಮಾನದಲ್ಲಂತೂ ಒಂದು ಬಂಗ್ಲೆ ಬೇಕಂದ್ರೆ ಅಟ್ಲೀಸ್ಟ್ 2 ಕೋಟಿ ಬೇಕೇ ಬೇಕು. ಅದು ಬಿಟ್ಟಾಕು. ಹೌದು, ನಿಂಗೆ ವಿನಯ್ ಬಗ್ಗೆ ಏನನ್ಸುತ್ತೆ? ಒಳ್ಳೆ ಫ್ರೆಂಡು. ನಿಂಗೇನನ್ಸುತ್ತೆ? ದೊಡ್ಡ ಮೋಸ್ಗಾರ. ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗಿಂತ ಚೆನ್ನಾಗಿ ಓದ್ಕೊಂಡಿದ್ದಾನೆ ಒಬ್ಬನೇ. ನಮ್ಗೊಂಚೂರು ತೋರಿಸು ಅಂದರೆ ತೋರಿಸ್ಲೂ ಇಲ್ಲ, ಮತ್ತು ನಮ್ಮ ಬಗ್ಗೆನೇ ಟೀಚರ್ ಹತ್ರ ಕಂಪ್ಲೇಂಟ್ ಮಾಡಿಬಿಟ್ಟ. ಇನ್ನೂ ಅದನ್ನ ಮರ್ತಿಲ್ವ ನೀನು? ಬಿಟ್ಟಾಕು. ಬರೀ ಅದು ಮಾತ್ರ ಅಲ್ಲ, ಇನ್ನೂ ಬೇಕಾದಷ್ಟು ಮೋಸ ಮಾಡಿದ್ದಾನೆ ಅವನು. ಬಿಟ್ಟಾಕು. ಸೊ ಅವನ್ನ ಮುಗಿಸ್ಬಿಡೋಣವಾ? ಹೇಯ್, ಏನು ಮಾತಾಡ್ತಿದ್ಯಾ? ನಿನಗೇನು ತಲೆ ಕೆಟ್ಟಿದ್ಯಾ? ಇಲ್ಲ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಅವನ ಫ್ರೆಂಡ್ಸ್ ಬಗ್ಗೆ ಯೋಚನೆ ಮಾಡಿದರೆ ಅವತ್ತೇ ಅವ್ನು ಮೋಸ ಮಾಡೋಕೆ ಒಪ್ಕೋತಾ ಇರಲಿಲ್ಲ. ಬಟ್ ಆದರೆ ಅವನು ನಮಗೆ ಮೋಸ ಮಾಡಿಬಿಟ್ಟ. ಫ್ರೆಂಡ್ ಕಣೋನು, ರಿಸ್ಕ್ ಬೇಡ. ನಾವು ರಿಸ್ಕ್ ತಗೊಳ್ಳೇಬೇಕು. ನೀನು ನಂಗೆ ಹೆಲ್ಪ್ ಮಾಡ್ತಿದ್ಯಲ್ವಾ? ಇಲ್ಲ, ನೀನು ನಂಗೆ ಹೆಲ್ಪ್ ಮಾಡಲೇಬೇಕು. 1 ಕೋಟಿಲಿ ಏನು ಬರಲ್ಲ. ನೀವು ಹೇಳ್ತಿರೋದು ಕರೆಕ್ಟಾಗಿದೆ. ಓಕೆ.
ಅವನೇನೋ ಆ್ಯಕ್ಷನ್ ಮಾಡ್ತಿದ್ದಾನೆ. ಇಲ್ಲ, ಅವನಿದೆಲ್ಲ ತಪ್ಪಿಸ್ಕೊಳಕ್ಕೆ ಮಾಡ್ತಾ ಇರೋ ನಾಟಕ ಇದು. ಹಾಗೂ ಇರ್ಬೋದು. ಚುಚ್ಚು ಚುಚ್ಚು. ಗುಡ್ ಬೈ ಫ್ರೆಂಡ್ಸ್. ಥು ಸಾಯ್ರಿ. ಪ್ರಜ್ವಲನ 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 ಎಲ್ಲಿ? ಏನು? ಪ್ರಜ್ವಲನ ಪ್ರಜ್ವಲ್ ಓಡೋದ್ನಾ? ಶಿಟ್! ಅದನ್ನೇ ನಾ ಹೇಳ್ತಾ ಇದ್ದಿದ್ದು. ಛೀ, ನನ್ನನ್ನೇ ನೀನು ಸತ್ತಿಲ್ಲ, ಅವನು ತಪ್ಪಿಸ್ಕೊಬಿಟ್ಟ. ಹೌದು. ಪ್ರಜ್ವಲ್, 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 ಪ್ರಜ್ವಲ್! ಶಿಟ್! ತಪ್ಪಿಸ್ಕೊಬಿಟ್ಟ. ಬನ್ನಿ ಈಗಲೇ ಹುಡ್ಕಕ್ಕೆ ಹೋಗೋಣ. ಬೇಡ ಕಣ, ಈಗ ಮೊದಲೇ ಕತ್ಲಾಗಿದೆ. ಹೌದು, ಈಗ ಹುಡ್ಕಕ್ಕೆ ಹೋದ್ರೆ ನಾವೇ ಕಳ್ದೋಗ್ತೀವಿ. ನಾಳೆ ಹೋಗೋಣ. ಓಕೆ. ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ. ನಾನು ಫ್ರೆಶ್ ಅಪ್ ಆಯಿತು. ಶೀತಲ್, ವಿಷ್ಣುನ್ ಕರ್ಕೊಂಡು ನಮ್ಮ ನೀನು ಫ್ರೆಶ್ ಅಪ್ ಆಗಿ ಬಾ. ನಾವಿಬ್ಬರು ಹೋಗ್ತಾ ಇರ್ತೀವಿ. ಹೋಗು. ವಿನಯ್, ನಿನ್ನೆ ಆಗಿದ್ದನ್ನೆಲ್ಲ ಮರ್ತ್ಬಿಡು. ಥೂ, ಅದೇಂಗೆ ಮರೆಯೋಕ್ಕಾಗುತ್ತೆ? ನೀವು ಮಾಡಿದ ಮೋಸ ಯಾವತ್ತೂ ಮರೆಯೋಕ್ಕಾಗಲ್ಲ. ಓಕೆ, ಅವೆಲ್ಲ ಬಿಟ್ಟಾಕು. ಮುಂಚೆಯಿಂದನೂ ನಮ್ಮಿಬ್ಬರಲ್ಲಿ ಯಾವಾಗಲೂ ಒಳ್ಳೆ ಕಾಂಪಿಟೇಷನ್ ಇತ್ತಲ್ವಾ? ಹೌದು. ಈಗ ಯಾಕೆ ಆ ವಿಷಯ? ಸುಮ್ಮನೆ ಕೇಳಿದೆ. ಹಳೆ ಮೆಮೊರೀಸ್ ಅಲ್ವಾ, ಮರೆಯೋಕ್ಕಾಗಲ್ಲ. ಮತ್ತು ಈ ವಿಷಯದಲ್ಲೂ ಅಷ್ಟೇ, ಯಾರಿಗೆ ಫಸ್ಟ್ ಟ್ರೆಷರ್ ಸಿಗುತ್ತೋ ಅವರೇ ವಿನ್ನರ್. ಹೌದು, ಕರೆಕ್ಟಾಗಿ ಹೇಳಿದೆ. ನಾವಿಬ್ಬರು ಈಕ್ವಲ್ ಆಗಿದ್ದೀವಿ. ಬಟ್ ಆ ಶೀತಲ್ ಮಧ್ಯ ಬಂದಂಗಾಗುತ್ತೆ. ಅವಳು ಆಮೇಲೆ ಶೇರ್ ಕೇಳ್ತಾಳೆ. ಸೊ ಅದಕ್ಕೆ ಮುಗಿಸೋಣ ಅಂತ ಹೇಳ್ತಿದ್ದೀಯಾ? ಯು ಆರ್ ರೈಟ್, ಕರೆಕ್ಟಾಗಿ ಗೆಸ್ ಮಾಡಿದ್ಯಾ. ಓಕೆ, ಇವತ್ತೇ ಅವಳನ್ನ ಮುಗಿಸ್ಬಿಡೋಣ. ಡೀಲ್. ಡೀಲ್. ಓಕೆ, ಕೇಳಿಸ್ಕೊ. ಓಕೆ, ಬಾ. ಶೀತಲ್, ಇಲ್ಲೇ ಬ್ರಿಡ್ಜ್ ಇದೆ, ಹೋಗ್ತಾ ಇರು, ನಾವು ಬರ್ತೇವೆ. ಓಕೆ. ಓ, ಬಂದ್ರಾ? ನಾ ಹೊಡಿತೀನಿ. ವಿಷ್ಣು, ನಿಂಗೆ ಸುಸ್ಸು ಬರುತ್ತೆ ಅಂತಿದ್ದೆ. ಹೌದು. ಬಾ ಹೋಗೋಣ, ಬಾ. ಎಸ್, ಸಕ್ಸಸ್. ಶೀತಲ್ ಹೋಗ್ಬಿಟ್ಲು. ಅಂತೂ ಅವಳು ಸತ್ತೋದ್ಲು. ಅಂತೂ ಅವಳ ಕತೆ ಮುಗೀತು. ಇನ್ನೇನಿದ್ರು ನಮ್ಮಿಬ್ಬರ ಮಧ್ಯೆ ಮಾತ್ರ. ವಿಷ್ಣು ಸುಸ್ಸು ಆಯ್ತಾ? ಹಾ, ಶೀತಲ ಕಳೆಯಲ್ಲಿ ಶೀತಲಕ್ಕ ಸುಸ್ತಾಗಿ ಮನೆಗೆ ಹೋದ್ಲು. ಇನ್ನೇನಿದ್ರು ಸಿಗ್ದವ್ರಿಗೆ ಸೀರುಂಡೆ. ಯಾರಿಗೆ ಫಸ್ಟ್ ಹೆಸರು ಸಿಗುತ್ತೋ ಅವರೇ ವಿನ್ನರ್.
ಡೂ ಆರ್ ಡೈ, ನೀನಾ ನಾನಾ ನೋಡಬೇಡ. ಓಕೆ, ಆದರೆ ವಿಷ್ಣು ಕತೆ ಅವ್ನು ನಮ್ಮ ಹಿಂದೆನೇ ಬರ್ತಾ ಇರಲಿ. ಇನ್ನು ನೆಕ್ಸ್ಟು ಕಾರ್ಡ್ ಅನ್ಸುತ್ತಲ್ವಾ? ಹೌದು. ಓಕೆ, ಕಮಾನ್. ಹಾಗೋ ಹೀಗೋ ಒಮ್ಮೆ ಮ್ಯಾಪ್ ನೋಡಿದ ಅಂದಾಜಿನ ಮೇಲೆ ದಾರಿ ಹುಡುಕುತ್ತಾ ನಡೆದರು. ವಿನಯ್, ಸುಮ್ಮನೆ ನನ್ನ ದಾರಿ ಕಾಟ ಬರಬೇಡ. ಈ ದುಡ್ಡಿಂದ ನಮ್ಮ ಅಮ್ಮಂಗೆ ಆಪರೇಷನ್ ಮಾಡಿಸ್ಬೇಕು. ಒಂದು ಜೀವದ ಪ್ರಶ್ನೆ. ಏಯ್, ಆಗಷ್ಟೇ ಟಾಪ್ ಸೀಕ್ರೆಟ್ ಅಂತ ಹೇಳ್ತಿದ್ನಲ್ಲ, ಈಗ ಹೇಳ್ತೀನಿ ಕೇಳಿಸ್ಕೋ. ಹೇಳು. ನಾನೀ ಬರೋ ದುಡ್ಡಿಂದ ನಂದೇ ಆದ ದೊಡ್ಡ ಅಂಡರ್ವರ್ಲ್ಡ್ ಸಾಮ್ರಾಜ್ಯ ಕಟ್ತೀನಿ. ಆದರೆ ಈ ನಿನ್ನ ಕನಸು ಕನಸಾಗಿ ಉಳಿಯತ್ತೆ. ಯಾಕಂದರೆ ನಿನ್ನ ಕನಸಿನ ನನ್ಸಾಗಕ್ಕೆ ನಾನು ಬಿಡಲ್ಲ. ನಂಗೆ ಆ ಖಜಾನ ಬೇಕೇ ಬೇಕು. ಐ ಥಿಂಕ್ ಸೋ ಸತ್ತ. ವಿಕ್ರಾಂತ್ ಅಣ್ಣ, ಏನಾಯ್ತು ನಿಮ್ಗೆ? ಎದ್ದೇಳಿ 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 ಎದ್ದೇಳಿ. ವಿಷ್ಣು, ವಿನಯ್ ಎಲ್ಲಿ? ಬಾ ನನ್ನ ಜೊತೆ. ಪ್ರಜ್ವಲ್ ಹೋಗ್ಬಿಟ್ನಾ? ಪರವಾಗಿಲ್ಲ, ನಂಗಂತೂ ಟ್ರೆಷರ್ ಬೇಕಷ್ಟೇ. ವಿನಯ್ ಮತ್ತು ಪ್ರಜ್ವಲ್ ಇಬ್ಬರು ಸತ್ತೋದಂಗಿದೆ. ಏನು ಮಾಡಲಿ? ವಿಷ್ಣು, ಮತ್ತು ನೀನು ಆ ಬಾಕ್ಸಲ್ಲಿ ಏನಿದೆ ನೋಡ್ಕೊ ಬರ್ತೀಯಾ? ಹೋಗು ಹೋಗು.
ಓಪನ್ ಆಯ್ತಾ? ಬಂದೇ ಇರು. ತೋರಿಸು. ವಾವ್, ನಂಗೆ ಕೊಡು. ಆ ಆ ಆ ವಿಕ್ರಾಂತಣ್ಣ, ವಿಕ್ರಾಂತಣ್ಣ, ವಿಕ್ರಾಂತಣ್ಣ. ಅರೆ ಇಷ್ಟೇನಾ ಕತೆ? ಎಲ್ಲೋ ಮಿಸ್ ಹೊಡಿತಿದೆಯಲ್ಲ. ಇವಳೆಲ್ಲಿಂದ ಬಂದ್ಲು? ನಾವಿಬ್ರು ಈಕ್ವಲ್ ಆಗಿದ್ದೀವಿ. ಬಟ್ ಆ ಶೀತಲ್ ಮಧ್ಯೆ ಬಂದಂಗಾಗುತ್ತೆ. ಅವಳು ಆಮೇಲೆ ಶೇರ್ ಕೇಳ್ತಾಳೆ. ಸೊ ಅದಕ್ಕೆ ಮುಗಿಸೋಣ ಅಂತ ಹೇಳ್ತಿದ್ದೀಯಾ? ನನ್ನನ್ನೇ ಸಾಯಿಸೋಕೆ ನೋಡ್ತಿದ್ದೀರಾ? ಯು ಆರ್ ರೈಟ್, ಕರೆಕ್ಟಾಗಿ ಗೆಸ್ ಮಾಡಿದ್ಯಾ. ನೋಡ್ಕೋತೀನಿ. ನೀನು ಮತ್ತೆ ವಿಕ್ರಾಂತ್ ಸೇರ್ಕೊಂಡು ನನ್ನನ್ನೇ ಸಾಯಿಸೋ ಪ್ಲಾನ್ ಮಾಡ್ತೀರಾ? ಹೋಗಿ ವಿಕ್ರಾಂತ್ ಹೇಳು ನಾ ಸತ್ತೋದೆ ಅಂತ. ಅರ್ಧ ದೂರಲ್ಲಿ ಅವನು ಸಾಯಿಸ್ಬಿಡು. ಮತ್ತೆ ವಿಷ್ಣುಗೆ ಏನು ಮಾಡಕ್ಕೆ ಹೋಗ್ಬೇಡ, ಅವನಿನ್ನೂ ಚಿಕ್ಕೋನು. ಹೋಗು, ಪ್ರಾಣ ಭಿಕ್ಷೆ ಕೊಡ್ತಿದ್ದೀನಿ. ಆಮೇಲೆ ನೋಡ್ಕೋತೀನಿ ನಿನ್ನ ಹತ್ರ ಈಗ ಚಾಕು ಇದೆ, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ಅದಕ್ಕೆ ನೀ ಬಚಾವಾದೆ. ಏನಾಯ್ತು ವಿಷ್ಣು, ಯಾಕೆ ಅಳ್ತಿದ್ಯಾ? ಶೀತಲಕ್ಕ ವಿಕ್ರಾಂತನ ಸತ್ತೋಗ್ಬಿಟ್ರು. ಹೌದಾ, ಹೇಗೆ ಸತ್ತೋದ್ರು? ವಿಕ್ರಾಂತನ ಬಾಕ್ಸ್ ಮುಟ್ಟಿದ್ದು ಸತ್ತೋಗ್ಬಿಟ್ರು. ಹೌದಾ, ಪಾಪ. ಕೆಳಗೇನೋ ಬರ್ದಿದಾರಲ್ಲ, ಓದೊಂದ್ಸಲ. ನಂಗೆ ಬರೋದೇ ಸ್ವಲ್ಪ ತೆಲುಗು, ಇದೆಲ್ಲ ಓದಕ್ ಬರಲ್ಲ. ಆಯ್ತು, ಬಿಟ್ಟಾಕು. ವಿಕ್ರಾಂತ್, ನಂಗೊಂಚೂರು ಮ್ಯಾಪ್ ಕೊಡ್ತೀಯಾ? ನಾಳೆ ತಂದು ಕೊಡ್ತೀನಿ. ಓಕೆ, ಹುಷಾರು. ಗೂಗಲ್ ಟ್ರಾನ್ಸ್ಲೇಟ್ ಮಾಡೋಣ. ಯಾರು ಸ್ವಾರ್ಥಕ್ಕಾಗಿ ನಿಧಿ ಪೆಟ್ಟಿಗೆಯನ್ನು ಮುಟ್ಟುತ್ತಾರೋ ಮುಟ್ಟಿದ ಕ್ಷಣ ಸತ್ತು ಹೋಗ್ತಾರೆ. ನಿಸ್ವಾರ್ಥ ಮನಸ್ಸಿನವರಿಗೆ ಮಾತ್ರ ನಿಧಿ ಲಭ್ಯ. ನಾನಂತೂ ನಿಸ್ವಾರ್ಥ ಮನಸ್ಸಿನವಳಂತೂ ಅಲ್ವೇ ಅಲ್ಲ. ಇವಾಗ ಏನು ಮಾಡೋಣ? ಹಾಂ, ನನ್ನನ್ನೇ ಸಾಯಿಸೋಕೆ ಬಂದ್ರಲ್ಲ, ಈಗ ನೀವೇ ಸತ್ತೋದ್ರಿ. ಹಾಗಾದ್ರೆ ನಾನು ಮುಟ್ಟಿದ್ರೆ ನಾನು ಸತ್ತೋಗ್ತೀನಿ. ಏನು ಮಾಡಲಿ ಈಗ? ನಿಂಗೇನೂ ಆಗಿಲ್ವಾ? ನೀ ಮುಟ್ಟಿಲ್ವಾ ಅದನ್ನ? ಇಲ್ಲಕ್ಕ, ನಾ ಮುಟ್ಟಿದ್ದೇನೂ ಆಗಿಲ್ಲ. ಹಾಗಾದ್ರೆ ಆ ಬಾಕ್ಸಲ್ಲಿ ಇರೋದೆಲ್ಲ ನೀನೇ ಎತ್ಕೊಡು. ಹಾಂ ಅಕ್ಕ, ತಗೋ. ವಾವ್, ವಾವ್. ಈಗ ಇದೆಲ್ಲ ನಂದೇ. ಆ ಮ್ಯಾಪ್ನಲ್ಲಿ ಸ್ವಾರ್ಥಿಗಳು ನಿಧಿ ಪೆಟ್ಟಿಗೆ ಮುಟ್ಟಿದ್ರೆ ಸಾಯ್ತಾರೆ ಅಂತ ಬರ್ದಿತ್ತು. ಆದ್ರೆ ನಿಸ್ವಾರ್ಥಿಗಳ ಕೈಯಿಂದ ನಿಧಿ ತಗೊಂಡ್ರೆ ಸಾಯ್ತಾರೆ ಅಂತ ಎಲ್ಲೂ ಬರ್ದಿರಲಿಲ್ಲ. ಈಗಿನ ಸಮಾಜದಲ್ಲಿ ಬರೀ ಒಳ್ಳೆಯವರಾಗಿದ್ರೆ ಸಾಲದು, ಸ್ವಲ್ಪ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಇದ್ರೆ ಮಾತ್ರ ಗೆಲ್ಲೋದಿಕ್ಕೆ ಸಾಧ್ಯ. ಇದು ಸ್ವಾರ್ಥದ ಬೇಟೆ.